ಊಬರ್ ಸಂಸ್ಥೆಯ ಬೈಕ್ ಬಾಡಿಗೆ ಪಡೆದ ಮಹಿಳೆ ಮಂಜುಳಾ ವಿ ಅಪಘಾತ. ಆಸ್ಪತ್ರೆಗೆ ದಾಖಲಾದ ಮಹಿಳೆಗೆ ಕ್ಯಾರೆ ಎನ್ನದ ಊಬರ್ ಬೈಕ್ ಸಂಸ್ಥೆ. ಹೌದು, ಬೆಂಗಳೂರಿನ ರಾಮಮೂರ್ತಿ ನಗರದ ನಿವಾಸಿ ಮಂಜುಳಾ ವಿ ಎಂಬ ಮಹಿಳೆ ಊಬರ್ ಬೈಕ್ ಬಾಡಿಗೆ ಪಡೆದು ಸಂಚರಿಸುತ್ತಿದ್ದಾಗ ಬೈಕ್ ಸವಾರ ಧರ್ಮೀಚಂದ್ ಸಿರ್ವಿ ಎಂಬ 19ರ ಯುವಕ ಅಪಘಾತ ಮಾಡಿರ್ತಾನೆ. ಊಬರ್ ಬೈಕ್ ಮೇಲಿದ್ದ ಬಿದ್ದು ಮಹಿಳೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆಗೆ ದಾಖಲಾದ್ರೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲದಂತೆಯೇ ಊಬರ್ ಬೈಕ್ ಸವಾರ ನನಗೆ ಸಂಬಂಧ ಇಲ್ಲ ಎಂದು ಸಬೂಬು ಹೇಳಿ ಜಾರ್ಕೊಂಡಿದ್ದಾನೆ. ನಂತರ ಅಪಘಾತವಾದ ಮಹಿಳೆ ಮಂಜುಳಾ ಹಾಗೂ ಅವರ ಸಹೋದರ ಮಹದೇವಪುರ ಪೊಲೀಸ್ ಠಾಣೆ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಗೃಹ ಸಚಿವರೇ, ಇದನ್ನ ನೋಡ್ತಿದ್ರೆ ಖಾಸಗಿ ಬೈಕ್ ಸಾರಿಗೆ ಸೇವೆ ನೀಡುತ್ತಿರುವ ಊಬರ್ ಸಂಸ್ಥೆ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಕೊಡದೆ ಬರೀ ದುಡ್ಡು ಮಾಡೋದೊಂದೇ ಮುಖ್ಯ ಉದ್ದೇಶ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇತರ ಪ್ರಯಾಣಿಕರಿಗೆ ಪ್ರಾಣದ ಜೊತೆ ಆಟ ಆಡುತ್ತಿರುವಂತಹ ಊಬರ್ ಬೈಕ್ ಸೇವೆ ನೀಡುತ್ತಿರುವ ಸಂಸ್ಥೆಯ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಹಾಗೆಯೇ ಇನ್ನು ಮುಂದೆ ಪ್ರಯಾಣಿಕರಿಗೆ ವಂಚನೆ ಮಾಡುವ ಯಾವುದೇ ಖಾಸಗಿ ಸಂಸ್ಥೆಯಾಗಿರಲಿ ಅವುಗಳ ಲೈಸೆನ್ಸ್ ಅನ್ನ ರದ್ದುಪಡಿಸಿ ಪ್ರಯಾಣಿಕರ ಪ್ರಾಣ ಉಳಿಸಬೇಕು ಎಂಬುದು ರಾಜ್ಯೋದಯ ನ್ಯೂಸ್ 24x7 ಕನ್ನಡ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ರಾಜ್ಯೋದಯ ನ್ಯೂಸ್ ಡೆಸ್ಕ್, ಬೆಂಗಳೂರು. ಆಮೇಲೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ನಾವು ಬಂದು ಅವನ್ನ ಕರ್ಕೊಂಬಂದು ಸ್ಟೇಷನ್ ಹತ್ರ ವಿಚಾರಣೆ ಮಾಡೋದಾಗುತ್ತೆ ಅಂತ ಹೇಳ್ತಾರೆ. ತದನಂತರ ಅವನಿಗೆ ಫೋನ್ ಮಾಡಿ ಕರೆಸಿ ಇಲ್ಲೆಲ್ಲ ಮಾತಾಡಿ ಏನಪ್ಪ ಅಂತೇಳಿ ಕೇಳೋದನ್ನು, ಇಲ್ಲ ಹಿಂಗೆ ಹಳ್ಳದಲ್ಲಿ ಜಂಪ್ ಆಯಿತು, ಬಿದ್ದೋಗ್ಬಿಟ್ಲು ನಿಮ್ಮ ತಂಗಿ, ಆಮೇಲೆ ನಾವು ತೊಗೊಂಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂತಂದ. ಏನಪ್ಪ ನೀನು ಈ ಥರ ಸೇಫಾಗಿ ಕರ್ಕೊಂಬರೋದಲ್ಲ, ನಿಂದೇನು ಜವಾಬ್ದಾರಿ ಇಲ್ಲ, ಹಂಗೆ ಹಿಂಗೆ ಅಂದರೆ ಇಲ್ಲ ನಂದೇನು ತಪ್ಪೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅದಾದಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಪೊಲೀಸವರು ಕೇಳ್ತಾರೆ ಏನಪ್ಪ ಹೆಂಗಾಯ್ತು ಇವನು ಘಟನೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಈ ಥರ ಹೇಳ್ತಾನೆ, ಈ ಥರ ಬೈಕಲ್ಲಿ ಬುಕ್ ಮಾಡ್ಕೊಂಡು ಬಂದರು, ಊಬರ್ ಬೈಕ್ ನಂದು, ಅದರಲ್ಲಿ ಕರ್ಕೊಂಬಂದು ಈ ಥರ ಇಲ್ಲಿ ಬಿದ್ದೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಂತರ ಏನಪ್ಪ ಮಾಡ್ತೀವಿ ಈಗೇನು ಟ್ರೀಟ್ಮೆಂಟ್ ಖರ್ಚು ಎಲ್ಲ ನೀನು ನೋಡ್ಕೋತೀಯ ಅಂತಂದ್ರೆ, ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಯಾಕೆ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತಾನೆ. ನಂತರ ಪೊಲೀಸರು ಹೇಳ್ತಾರೆ, ಅಯ್ಯೋ ಹಂಗೆಲ್ಲ ಹೇಳೋಕ್ಕಿಲ್ಲ, ಅದು ನಿಂದೇ ಜವಾಬ್ದಾರಿ. ಇಲ್ಲ ನಂದೇನು ಜವಾಬ್ದಾರಿ ಇಲ್ಲ, ಬರೀ ನಾನು ಪಿಕಪ್ ಮಾಡೋದು ಡ್ರಾಪ್ ಮಾಡೋದಷ್ಟೇ ನನ್ನ ಜವಾಬ್ದಾರಿ, ಅಲ್ಲಿ ಬಿದ್ದೋದ್ರೆ ಅಥವಾ ಸತ್ರು ಸಹಿತ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಾನೆ. ತದನಂತರ ಪೊಲೀಸರು ಹೇಳೋಷ್ಟು ಹೇಳ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಸಂಜೆ ಗಾಡಿ ಇರೋದಿಲ್ಲ, ಆಕ್ಸಿಡೆಂಟ್ ಮಾಡಿತ್ತಲ್ಲ ಆವಾಗಿದ್ದಂಥ ಗಾಡಿ ಇರೋದಿಲ್ಲ. ತದನಂತರ ಗಾಡಿನ ಕರೆಸ್ಕೊಂಡು ಗಾಡಿನ ಸೀಸ್ ಮಾಡಿ ಒಳಗಡೆ ಹಾಕ್ತಾರೆ. ಆಮೇಲೆ ಇವನ ಮೇಲೆ FIR ಆಗಿರುತ್ತೆ. FIR ಮಾಡ್ತಾರೆ ರಾತ್ರಿ ಒಂದು 8 ಗಂಟೆ ಟೈಮಲ್ಲಿ. FIR ಮಾಡಿಬಿಟ್ಟು ಆಮೇಲೆ ಊಬರ್ ಸಂಸ್ಥೆಯವರು ಯಾರೂ ಸಹಿತ ಇದುವರೆಗೂ 9ನೇ ತಾರೀಕು ಆಗಿರೋ ಇನ್ಸಿಡೆಂಟು ಅದಕ್ಕೆ ಇನ್ನೂ ನೆನಪಿನ ಶಕ್ತಿ ಬಂದಿಲ್ಲ. ಈಗೆಲ್ಲ ಒಂದು 5-6 ದಿವಸ ICUಲಿ ಇರ್ತಾಳೆ. ತದನಂತರ ಈಗ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಬಟ್ ನೆನಪಿನ ಶಕ್ತಿ ಇನ್ನೂ ಇಲ್ಲ, ಯಾರನ್ನೂ ಸರಿಯಾಗಿ ಗುರುತಿಸ್ತಾ ಇಲ್ಲ. ನಾವೇನು ಹೇಳಿದರೆ ಹ್ಞೂ ಅಂತಾಳೆ ಅಷ್ಟೇ ವಿನಃ ಇನ್ನೂ ಸಹಿತ ಸಂಪೂರ್ಣವಾಗಿ ವಾಸಿ ಆಗೋಕ್ಕೆ ಸುಮಾರು ಒಂದು 6ರಿಂದ 1 ವರ್ಷ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದ್ದಾರೆ. ಹೀಗಿರುವಾಗ ತದನಂತರ ಹಿಂಗೆ ಹೇಳಿರ್ತಾರೆ, ಈಗ ಮೆಡಿಕಲ್ ಬಿಲ್ ಬಂದುಬಿಟ್ಟು 3.5 ಲಕ್ಷ ಆಗಿದೆ. ಇದುವರೆಗೂ ಊಬರ್ ಕಡೆಯವರಾಗಲಿ ಯಾರೂ ಸಹಿತ ಇದನ್ನು ಏನಾಯಿತು ಏನೋ ಅನ್ನೋ ತೊಗೊಂಡಿಲ್ಲ. ನಮ್ಮ ಹತ್ರ ಯಾರು ಬಂದು ವಿಚಾರಣೆನೂ ಮಾಡಿಲ್ಲ. ಪೇಷಂಟ್ ಸ್ಥಿತಿ ಏನಾಗಿದೆ, ಕಸ್ಟಮರ್ ಈ ಥರ ಇದಾಗಿದೆಯಲ್ಲ, ಏನಾಗಿದೆ, ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಣ, ಯಾರೂ ಸಹಿತ ತಗೋತಾ ಇಲ್ಲ. ಇವನು ರೈಡರ್ ನೋಡಿದರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಾನೆ. ನನ್ನ ಹತ್ರ ಇಲ್ಲ, ನಾನು ಬರೀ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು, ಅದರ ಮಧ್ಯದಲ್ಲಿ ಎದ್ರು ಬಿದ್ದರು ಸತ್ತರು ನನಗೂ ಅದಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಇವಾಗ 3.5 ಲಕ್ಷ ಆಗಿದೆ ಬಿಲ್ಲು. ಯಾರು ಜವಾಬ್ದಾರಿ ಒಪ್ಕೋತಾರೆ? ಊಬರ್ ಸಂಸ್ಥೆಯವನ್ನ, ಬೈಕ್ ರೈಡರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಊಬರ್ ಸಂಸ್ಥೆಯವರು ಈ ಕಡೆ ಸರಿಸುಮಾರು 8 ದಿವಸ ಆಗಿದೆ, ಇದುವರೆಗೂ ಸಹಿತ ಯಾರು ಸಹ ನಮ್ಮನ್ನು
ಇದೇ ಮಾಡಿಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಇವ್ರು ನೋಡಿದರೆ ಸುಮ್ಮನೆ ಪ್ರಮೋಷನ್ ಹೇಳ್ತಾರೆ. ಪ್ರಮೋಷನ್ಗೋಸ್ಕರಾಗಿ ನಿಮ್ಗೆ ಯಾಕೆ ರೈಡರ್ ಪರವಾಗಿದ್ದೀವಿ, ರೈಡರ್ಗೆ ಏನಾದರೂ ಆದರೆ 5 ಲಕ್ಷ ಅಂತಾರೆ. ಆಮೇಲೆ ಕಸ್ಟಮರ್ಗೆ ಏನಾದರೂ ಆದರೆ 5 ಲಕ್ಷ ಇನ್ಶೂರೆನ್ಸ್ ಇದೆ, ನೀವೇನು ಹೆದರ್ಕೋಬೇಡಿ, ಓಡಿಸಿ ಪಾಡಿಸಿ ಅಂತಾರೆ. ಇಲ್ಲಿ ನೋಡಿದರೆ ಯಾವ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ. ನಾವೇ ಈಗ ಒದಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಯಾರು ಸಹಿತ 2 ವೀಲರಲ್ಲಿ ದಯವಿಟ್ಟು ಹೋಗಕ್ಕೆ ಹೋಗ್ಬಿಡಿ, ಬೈಕ್ ಟ್ಯಾಕ್ಸಿಲಿ ದಯವಿಟ್ಟು ಹತ್ತಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನಿಜವಾಗ್ಲೂ ನಂಬ್ತಿರೋ ಇಲ್ಲೋ, ತಲೆಗೆ ಏಟು ಬಿದ್ದು ಅವ್ರು ನೋಡಿ ವಾಸಿ ಆಗೋಕ್ಕೆ ಸುಮಾರು ಒಂದು 6 ರಿಂದ 1 ವರ್ಷ ಬೇಕಾಗುತ್ತೆ. ದಯವಿಟ್ಟು ಬೈಕ್ ಟ್ಯಾಕ್ಸಿನ ಬಳಸಕ್ಕೆ ಹೋಗ್ಬೇಡಿ, ಅದು ಸೇಫ್ ಇಲ್ಲ. ಯಾರು ಸಹಿತ ಸಂಸ್ಥೆಯವರು ಸಹ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ಆಯಿತಾ? ಅದರಲ್ಲಿ ಏನಾದರೂ ಬಿದ್ದರೂ ಸತ್ತರೆ ನಿಮ್ಮ ಜವಾಬ್ದಾರಿ ನೀವೇ. ಆ ದೇವರು ಕೂಡ ಆ ಜವಾಬ್ದಾರಿನ ನೀವು ಸತ್ತರೂ ಸಹಿತ ದೇವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಹಿಂಗಿರುವಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೈಕ್ ಟ್ಯಾಕ್ಸಿನ ಯಾರು ಬಳಸೋಕ್ಕೆ ಹೋಗಬೇಡಿ. ನೋಡೋಣ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ಎಷ್ಟು ಬಿಲ್ ಆಗುತ್ತೋ. ಸುಮಾರು ಈಗ 3.5 ಲಕ್ಷ ಆಗಿದೆ 15ನೇ ತಾರೀಕಿಗೆ, ಇವತ್ತು 17. ಇನ್ನೂ ಪ್ರೆಸೆಂಟಾಗಿ ಅಂದರೆ ನೋಡಿದರೆ ಒಂದು 4 ಲಕ್ಷ ತನಕ ಇರುತ್ತೆ. ಇನ್ನು ಡಿಸ್ಚಾರ್ಜ್ ನಾಳೆ ಅಥವಾ ನಾಳೆದು ಮಾಡ್ತಾರೆ. ಸುಮಾರು ಒಂದು 5 ಲಕ್ಷ ತನಕ ಹೋಗೋಂಥ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಈ ಹುಡುಗಿಗಾಗಿರೋ ಇನ್ಸಿಡೆಂಟು ನನ್ನ ತಂಗಿಗಾಗಿರೋ ಥರ ಬೇರೆ ಯಾರಿಗೂ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸೇಫೇ ಇಲ್ಲ, ಅದು ಹೆಣ್ಮಕ್ಳಿಗಂತೂ ಸೇಫೇ ಇಲ್ಲ 2 ವೀಲರಲ್ಲಿ. ಇವ್ರು ನೋಡಿದರೆ ಅವ್ನಿಗೆ ಲೈಸೆನ್ಸ್ ಇದೆ, ಬಟ್ ಲೈಸೆನ್ಸ್ ಇದ್ದ ತಕ್ಷಣ ಓಡಿಸ್ಬಿಡೋಕ್ಕಾಗಲ್ಲ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಕ್ಸ್ಪೀರಿಯೆನ್ಸ್ ಅಂತೂ ಇವ್ರಿಗೆ ಇಲ್ಲವೇ ಇಲ್ಲ. ಈ ಯುವಕರು ಅಂದರೆ ಅವ್ರಿಗೆ ಗೊತ್ತಲ್ವಾ, ಹೆಂಗಾದರೆ ಹಂಗೆ ಓಡಿಸ್ತಾ ಇರ್ತಾರೆ. ಅದರಲ್ಲೂ ಎದ್ದು ಬಿದ್ದು ಅನುಭವ ಆಗಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಯುವಕರಿಗೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಬರೀ ಟೈಮ್ ಪಾಸ್ಗೆ ಬರ್ತಾರೆ, 4 ಕಾಸು ಮಾಡ್ಕೊತಾರೆ, ಹೋಗೋಣ ಅಷ್ಟೇ. ಕಸ್ಟಮರ್ ಸೇಫ್ಟಿ ಯಾರೂ ನೋಡಲ್ಲ. ಸಂಸ್ಥೆಯವರು ಸಹಿತ ಈ ಬೈಕ್ ಟ್ಯಾಕ್ಸಿ ಸಂಸ್ಥೆಯವರು ಅವರು ಕೂಡ ರೆಸ್ಪಾನ್ಸಿಬಿಲಿಟಿ ಒಪ್ಕೊಳ್ಳಲ್ಲ. ಹಿಂಗಿರೋವಂಥ ಟೈಮಲ್ಲಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಯಾರೂ ಸಹಿತ ದಯವಿಟ್ಟು ಬೈಕ್ ಟ್ಯಾಕ್ಸಿನ ಬಳಸೋಕ್ಕೆ ಹೋಗಬೇಡಿ. ಭಾಳ ನಿಮ್ಮ ಜೀವ ನಿಮ್ಮ ಕೈಯಲ್ಲೇ ಇದೆ. ಏನಾದರೂ ಆದರೆ ಇಲ್ಲ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ನಮಗೆ 10 ರೂಪಾಯಿ 20 ರೂಪಾಯಿ ಕಡಿಮೆ ಆದರೆ ಸಾಕು ಅನ್ನೋ ಥರ ಇದ್ದರೆ, ಉಳಿಸೋ ಥರ ಇದ್ದರೂ ನಮ್ಗೆ ಸಾಕು 10-20 ರೂಪಾಯಿ ಉಳಿದ್ರೆ ಸಾಕು, ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಅನ್ನೋ ಹಂಗಿದ್ರೆ ನೀವು ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಉಪಯೋಗಿಸಿ. ಹಾಗಾಗಿ ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿ ಬಳಸೋವಂಥವ್ರು ಅರ್ಥ ಮಾಡ್ಕೊಳ್ಳಿ. ಈಗ ಪೇಷೆಂಟ್ ಹೆಂಗಿದ್ದಾರೆ ಅಂತ ಸ್ವಲ್ಪ ನೋಡೋಣ.